ಕೊಪ್ಪಳ ಜಿಲ್ಲೆಯಲ್ಲೂ ಕೂಡ ನೋ ಎಫೆಕ್ಟ್. ಎಂದಿನಂತೆ ಸಾರಿಗೆ ಸಂಚಾರ ಕೂಡ ಇರುವಂತದ್ದು. ಬಸ್, ಖಾಸಗಿ ವಾಹನಗಳ ಸಂಚಾರ ಇದೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದ್ದು, ಕೊಪ್ಪಳ ಜಿಲ್ಲೆಯಲ್ಲಿ ಬಂದ್ಗೆ ನೋ ಎಫೆಕ್ಟ್. ಎಂದಿನಂತೆ ಬಸ್ ಹಾಗೂ ಖಾಸಗಿ ವಾಹನಗಳ ಸಂಚಾರ ನಡೀತಾ ಇದೆ. ಬಂದ್ಗೆ ಕೇವಲ ಕರುನಾಡು ಯುವ ಪಡೆ ವೇದಿಕೆ ಮಾತ್ರ ಬೆಂಬಲವನ್ನ ಸೂಚಿಸಿದೆ. ಇನ್ನು ವಿಭಿನ್ನ ಪ್ರತಿಭಟನೆಗೆ ಮುಂದಾಗಿರುವ ಕರುನಾಡು ಯುವ ಪಡೆ ಕೌದಿಯನ್ನ ಹೊದ್ದು ಅನ್ಯಾಯ ಅಂತ ಪ್ರತಿಭಟನೆಯನ್ನು ನಡೆಸಲಾಗ್ತಿದೆ. ಕೆಎಂ ಹಳ್ಳಿ ನೇತೃತ್ವದ ಕರುನಾಡು ಯುವ ಪಡೆ ವೇದಿಕೆ ಕೌದಿ ಹೊದ್ದು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂಥದ್ದು. ಈಗಾಗಲೇ ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಕೇವಲ ಒಂದೆರಡು ಸಂಘಟನೆಗಳಿಂದ ಮಾತ್ರ ಕೊಪ್ಪಳದಲ್ಲಿ ಬೆಂಬಲ ವ್ಯಕ್ತವಾಗಿರುವಂಥದ್ದು. ಕೇಂದ್ರೀಯ ಬಸ್ ನಿಲ್ದಾಣದ ಮುಂದೆ ಈ ಒಂದು ಪ್ರತಿಭಟನೆ ನಡೆದಿದೆ. ಮತ್ತೊಂದು ಕಡೆ ಪೊಲೀಸರು ಕೂಡ ಏನು ಬಿಗಿ ಬಂದೋಬಸ್ತನ್ನ ಒದಗಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಈ ಮೂಲಕ ಬಂದ್ಗೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತವಾಗ್ತಿಲ್ಲ. ಈ ಬಗ್ಗೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಕೊಪ್ಪಳದಲ್ಲಿ ಎಂದಿನಂತೆ ವಾಹನ ಸಂಚಾರ ಕೂಡ ಇದ್ದು ಕರ್ನಾಟಕ ಬಂದ್ಗೆ ಯಾವುದೇ ಪ್ರತಿಕ್ರಿಯೆ ಸಿಗ್ತಾ ಇಲ್ಲ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು. ಕೇವಲ ಒಂದೆರಡು ಸಂಘಟನೆಗಳ ಬೆಂಬಲ ಮಾತ್ರ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಹೌದು ಮಧುಕರಿ, ಏನಂತಂದ್ರೆ ಕೊಪ್ಪಳದಲ್ಲಿ ಇವತ್ತೇನು ಮಹಾರಾಷ್ಟ್ರ ರಾಜ್ಯದಲ್ಲಿ ಆಗಿರ್ತಕ್ಕಂತಹ ಕರ್ನಾಟಕ ರಾಜ್ಯದ ಬಸ್ ಸಂಚಾರ ಹೋಗುವಂತ ಸಂದರ್ಭದಲ್ಲಿ ಬಟ್ ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಕೊಂಡ್ರು ಕರ್ನಾಟಕದ ಕೆಲವೊಂದಿಷ್ಟು ಒಂದು ಚಾಲಕರ ಮೇಲೆ ಒಂದು ದೌರ್ಜನ್ಯವನ್ನ ನಡೆದಿರ್ತಕ್ಕಂಥದ್ದು. ಇದನ್ನ ಖಂಡಿಸಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಇವತ್ತು ಕನ್ನಡ ಪರ ಸಂಘಟನೆಗಳು ಏನು ಬಂದ್ಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ರೀತಿಯಲ್ಲಿ ಕೊಪ್ಪಳದಲ್ಲೂ ಕೂಡ ಇವತ್ತು ಕರ್ನಾಟಕ ಯುವ ಪಡೆ ಮಾತ್ರ ಇವತ್ತು ಅದರ ಜೊತೆಗೆ ಕೆಲವೊಂದಿಷ್ಟು ಸಂಘಟನೆಗಳು ಮಾತ್ರ ಒಂದು ಬಂದ್ಗೆ ಸಪೋರ್ಟ್ ಅನ್ನ ಮಾಡ್ತಕ್ಕಂಥದ್ದು. ಉಳಿದಂತೆ ಯಾವುದೇ ಸಂಘಟನೆಗಳು ಕೂಡ ಇವತ್ತು ಬಂದ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತು ಇಲ್ಲಿ ಒಂದು ನೀರಸ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿರುತ್ತೆ ಹೇಳ್ಬೋದು. ಹೀಗಾಗಿ ಇಲ್ಲಿ ಯಥಾರೀತಿಯಾಗಿ ಖಾಸಗಿ ವಾಹನಗಳಾಗಿರ್ಬೋದು, ಸರ್ಕಾರಿ ಕೆಎಸ್ಆರ್ಟಿಸಿ ಬಸ್ಗಳು ಕೂಡ ಇವತ್ತು ಎಂದಿನಂತೆ ಸಂಚಾರವನ್ನು ಆರಂಭ ಮಾಡಿರ್ತಕ್ಕಂಥದ್ದು. ಜೊತೆಗೆ ಹೂವಿನ ಅಂಗಡಿ ಆಗಿರ್ಬೋದು, ಪ್ರತಿಯೊಂದು ಅಂಗಡಿ ಮುಂಗಟ್ಟುಗಳು ಕೂಡ ಈಗಾಗಲೇ ಓಪನ್ ಆಗಿರ್ತಕ್ಕಂಥದ್ದು. ಅಲ್ಲಿರ್ತಕ್ಕಂತಹ ಯುವ ಪಡೆ ಏನು ಕರ್ನಾಟಕ ಯುವ ಪಡೆ ಕೆಎಂ ಹಳ್ಳಿ ಅವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಹಾಕಿಕೊಂಡಿರ್ತಕ್ಕಂಥದ್ದು. ಅವರು ಒಂದು ಹಾಸಿಗೆಯನ್ನ ತೆಗೆದುಕೊಂಡು ಒಂದು ಶಾಲುಗಳನ್ನ ತಂದುಕೊಂಡು ಮತ್ತು ಕವಚಗಳನ್ನ ತಂದುಕೊಂಡು ನಡರಸ್ತೆಯಲ್ಲಿ ಹಾಕಿಕೊಂಡು ಆ ಒಂದು ಪ್ರತಿಭಟನೆಯನ್ನ ಮಾಡ್ತಕ್ಕಂಥದ್ದು. ಮಹಾರಾಷ್ಟ್ರದ ಒಂದು ಪುಂಡರ ವಿರುದ್ಧ ಶಿವಸೇನೆ ಹಾಗೂ ಅಲ್ಲಿರ್ತಕ್ಕಂತಹ ಎಂಇಎಸ್ ಸಂಘಟನೆಗಳ ವಿರುದ್ಧ ಇವತ್ತು ಘೋಷಣೆಗಳನ್ನು ಕೂಗುವ ಕೆಲಸವನ್ನ ಮಾಡ್ತಿದ್ದಾರೆ. ಜೊತೆಗೆ ಈಗ ತಾನೇ ಹೋಗಿರ್ತಕ್ಕಂಥದ್ದು ಆ ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಕೂಡ ಅಲ್ಲಿ ಸಂಘಟನೆಗಳು ಮುತ್ತಿಗೆ ಹಾಕಿರ್ತಕ್ಕಂಥದ್ದು. ಅಲ್ಲಿ ಏನು ಮಹಾರಾಷ್ಟ್ರ ಮೂಲದ ಒಂದು ಲಾರಿಗಳೆಲ್ಲ ಸಂಚಾರವನ್ನ ಮಾಡ್ತಿದ್ರೆ ಆ ಟೋಲ್ಗೇಟ್ ಬಳಿ ಆ ಲಾರಿಯ ಒಂದು ಚಾಲಕರನ್ನ ತಡೆದು ಹೂವನ್ನು ನೀಡುವುದರ ಮುಖಾಂತರ ಅವರಿಗೆ ವಾರ್ನಿಂಗ್ ಕೊಡ್ತಕ್ಕಂಥದ್ದು. ಈ ರೀತಿಯಾಗಿ ನಿಮ್ಮ ಮಹಾರಾಷ್ಟ್ರದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಒಂದು ಚಾಲಕರ ಮೇಲೆ ಒಂದು ದೌರ್ಜನ್ಯ ಮಾಡ್ತಿದ್ರೆ ನಾವು ಹೂ ಕೊಟ್ಟು ನಿಮ್ಗೆ ವಾರ್ನಿಂಗ್ ಅನ್ನ ಮಾಡ್ತಿದ್ವಿ. ಇದೇ ರೀತಿಯ ಮುಂದುವರೆದ ನಾವು ಉಗ್ರವಾದಂತಹ ಒಂದು ಪ್ರತಿಭಟನೆ ಮಾಡೋದ್ರ ಮುಖಾಂತರವಾಗಿ ನಮ್ಮ ಆಕ್ರೋಶವನ್ನು ಹೋರಾಡ್ತಕ್ಕಂಥ ಈಗ ಹೋರಾಟಕ್ಕೆ ಮುಂದಾಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.